ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಿಜಪುರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮವಂತ ಋತು ಮಾರ್ಗೇಶ್ವರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇವತ್ತಿನ ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಉತ್ತಮ ಸಾಧನೆ ಕೂಡ ಮಾಡಲಿದ್ದೀರಿ. ಹಾಗೂ ಸ್ನೇಹಿತರಿಗೆ ಇದ್ದಂತಹ ವಿವಾದಗಳು ಭಿನ್ನಾಭಿಪ್ರಾಯಗಳು ದೂರವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಲಾಭವನ್ನು ಸಹ ನೋಡುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕೂಡ ನೋಡುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುವಂಥದ್ದು. ನೂತನ ಕಾರ್ಯ ಕೆಲಸಗಳಿಗೆ ಶುಭ ಆರಂಭ ಅಂತಲೇ ಹೇಳುವಂಥದ್ದು. ಸಕಾಲವಾಗಿ ನಿಮಗೆ ಸ್ಥಿರಾಸ್ತಿ ಸಂಬಂಧಪಟ್ಟಂತಹ ವಿವಾದಗಳು ಯಾವುದಾರುಗಳು ಇದ್ರೆ ಅದು ಬಗೆಹರಿಯುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳೇನಾದ್ರು ಇದ್ರೆ ದೂರವಾಗುವಂಥದ್ದು. ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡುವಂಥ ಶುಭ ದಿವಸವಾಗಿರುತ್ತೆ. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಗುರು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಬಹಳ ಯಶಸ್ಸನ್ನು ಸಹ ನೋಡುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಏಳಿಗೆಯನ್ನು ಸಹ ನಿಮಗೆ ಕಾಣಬಹುದು. ಹಾಗಾಗಿ IT ಉದ್ಯಮಿಗಳಿಗೆ, ಮಾನವ ಸಂಪನ್ಮೂಲ ಇಲಾಖೆಯಲ್ಲಿರುವಂಥವರಿಗೆ ಉತ್ತಮ ಆದಾಯ ಕೂಡ ಲಭಿಸುವಂಥದ್ದು. ಮನಸ್ಸಿಗೆ ನೆಮ್ಮದಿ ವಾತಾವರಣ ಕೂಡ ಕೂಡಿ ಬರುವಂಥದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾದ ಹಿನ್ನಡೆ ಆಗಲಿರುವಂಥದ್ದು. ವೃತ್ತಿ ವ್ಯಾಪಾರ ಉದ್ಯೋಗ ವ್ಯವಹಾರಗಳಲ್ಲಿ ಒಂದಿಷ್ಟು ಧನಾಗಮನ ಕೂಡ ನೋಡುವಂಥ ಶುಭ ದಿವಸವಾಗಿರುತ್ತೆ. ಹಾಗೂ ನಿಮಗೆ ಅನಿರೀಕ್ಷಿತವಾದಂತಹ ಒಂದಿಷ್ಟು ವಾದಗಳಿಗೆ ಒಂದಿಷ್ಟು ಭಂಗವನ್ನು ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳು ನಿಮಗೆ ಜಾಸ್ತಿ ಎದುರಾಗುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದಿರುವಂಥದ್ದು. ಇಲ್ಲವಾದಲ್ಲಿ ಮನಸ್ಸಿಗೆ ನೋವುಂಟು ಸಹ ನಿಮಗೆ ಆಗಬಹುದು. ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಅಥವಾ ನವಗ್ರಹಗಳ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಇಂದು ನಿಮಗೆ ಸಂಕಷ್ಟಗಳ ಸರಮಾಲೆ ಕೂಡ ಎದುರಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ನಿಮಗೆ ಇರುವುದಿಲ್ಲ. ದೈಹಿಕ ಆಯಾಸ ಆಲಸ್ಯಕ್ಕೆ ಒಳಗಾಗುವಂತಹ ದಿನಮಾನವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏರಿಳಿತ ಕೂಡ ಉಂಟಾಗಬಹುದು. ಮಾನಸಿಕವಾಗಿ ಹಿಂಸೆ ಯಾತನೆಗಳು ಕೂಡ ಅನುಭವಿಸುವಂಥದ್ದು. ಮುನ್ನೆಚ್ಚರಿಕೆ ವಹಿಸತಕ್ಕದ್ದಾಗಿರುತ್ತೆ. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇಂದು ನೀವು ನೂತನ ವಸ್ತುಗಳನ್ನು ಖರೀದಿ ಮಾಡುವಂತ ಶುಭ ದಿವಸ. ದೀರ್ಘಕಾಲದ ವಿವಾದಗಳಿಂದ ಯಾವ್ದಾದ್ರು ಇದ್ರೆ ಅದರಿಂದ ಹೊರಬರುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಕೂಡ ನೋಡುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕೂಡ ಕಾಣಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋ ಆಕಾಂಕ್ಷಿಗಳಿಗೆ ಶುಭವಾರ್ತೆ ಕೂಡ ಸಹ ನೀವು ಕೇಳುವಂಥದ್ದು. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಹಣಕಾಸಿನ ತೊಂದರೆಯಿಂದ ಸ್ವಲ್ಪ ವಿಮುಕ್ತರಾಗುವಂಥದ್ದು. ಕೌಟುಂಬಿಕ ಜೀವನ ಮತ್ತು ಸುಖಮಯವಾಗಿರುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ನಿವಾರಣೆ ಕೂಡ ಆಗುವಂಥದ್ದು. ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿ ಕೂಡ ಯೋಗ ಬರುತ್ತೆ. ಕುಟುಂಬದಲ್ಲಿ ಸಂತಸ ದಿನಮಾನ ಕೂಡ ನೋಡುವಂಥದ್ದು. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಶ್ಚಿಕ.
ವೃಶ್ಚಿಕ ರಾಶಿಯವರಿಗೆ ಇಂದು ನೀವು ಮಾನಸಿಕ ಕಿರಿಕಿರಿಗಳಿಂದ ವಿಮುಕ್ತರಾಗುವಂಥದ್ದು. ವಕೀಲರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಪತ್ತೆದಾರಿ ಉದ್ಯೋಗಿವರಿಗೆ, ಮಾನವ ಸಂಪನ್ಮೂಲ ಉದ್ಯೋಗಿಗಳಿಗೆ, ಇಲಾಖೆಯಲ್ಲಿ ಇರುವಂತವರಿಗೆ ಹಾಗೂ ಹೃದ್ರೋಗ ತಜ್ಞರಿಗೆ ಹಾಗೂ ಉತ್ತಮ ಲಾಭಗಳು ಕೂಡ ನಿಮಗೆ ನೋಡುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ದ್ವಿಗುಣ ಲಾಭ ಕೂಡ ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಇಂದು ನೀವು ದೈಹಿಕ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ನೂತನ ಕಾರ್ಯ ಆರಂಭಿಸಲು ಅಡೆತಡೆಗಳು ಎದುರಾಗಬಹುದು. ಮಾನಸಿಕ ಸ್ಥಿತಿಗತಿಗಳು ವೈಪರೀತ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಮಾತೃ ಕುಟುಂಬ, ಸಹೋದರ ಸಹೋದರಿಯರಿಗೆ ಅನಾರೋಗ್ಯಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ನೆಮ್ಮದಿ ಇಲ್ಲದ ದಿನವನ್ನು ಸಹ ನೋಡಲಿದ್ದೀರಿ. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ, ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಇಂದು ನೀವು ಎಲ್ಲಾ ರೀತಿಯ ಹಿಂಸೆ ಯಾತನೆಗಳನ್ನು ಸಹ ಅನುಭವಿಸುವಂಥದ್ದು. ತೊಂದರೆ ತಾಪತ್ರೆಗಳು ಯಥೇಚ್ಛವಾಗಿ ನಿಮಗೆ ಕಂಡು ಬಂದರೂ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಫಲ್ಯತೆ ಕೂಡ ಉಂಟಾಗುವಂಥದ್ದು. ಲಾಭದ ದಿನಮಾನವಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಕ್ಕೆ ನೀವು ಸಿಲುಕುವಂಥದ್ದು. ಪ್ರಮುಖ ಕಾರ್ಯಗಳಲ್ಲಿ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮಾನಸಿಕವಾಗಿ ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಧನ ನಷ್ಟ ಆಗುವಂಥದ್ದು. ಅತ್ಯಂತ ಎಚ್ಚರಿಕೆ, ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸನ್ನು ಸಹ ನೋಡುವಂಥದ್ದು. ಹಣಕಾಸಿನ ಒಳ ಅರಿವು ಉತ್ತಮವಾಗಿರುತ್ತೆ. ದೀರ್ಘಕಾಲದ ಅನಾರೋಗ್ಯಗಳು ವಿಮುಕ್ತರಾಗುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕೂಡ ಕಂಡುಬರುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕೂಡ ಕಾಣುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಗುರು ಶ್ರೀ ರಾಘವೇಂದ್ರರ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.